ತಿಪ್ಪೇಸ್ವಾಮಿ ಪಾರ್ವತಮ್ಮ ದಂಪತಿ ರಾಜ್ಯ ಸರ್ಕಾರ ನೀಡುವ ಗೃಹಲಕ್ಷ್ಮಿ ಯೋಜನೆಯ 14 ತಿಂಗಳ ಹಣ ಕೂಡಿಟ್ಟು 28,000 ವೆಚ್ಚದಲ್ಲಿ ಮನೆ ತೊಲ ಬಾಗಿಲಿಗೆ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರದ ಡೋರ್ ಕೆತ್ತಿಸಿ ಅಭಿಮಾನ ಮೆರೆದಿದ್ದಾರೆ. ಕೂಡ್ಲಿಗಿ ತಾಲೂಕಿನ ಕೆಂಚಮಲ್ಲನಹಳ್ಳಿ ಗ್ರಾಮದ ವಿಶೇಷ ಸ್ಟೋರಿಯೊಂದು ಬೆಳಕಿಗೆ ಬಂದಿದೆ. ಮನೆಯ ತೊಲ ಬಾಗಿಲಿನ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ, ಮಧ್ಯಭಾಗದಲ್ಲಿ ಸಿದ್ದರಾಮಯ್ಯ ಅವರ ಸುಂದರ ಭಾವಚಿತ್ರ, ಕೆಳಭಾಗದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತ ಬರೆಸಿದ್ದಾರೆ. ತಿಪ್ಪೇಸ್ವಾಮಿ ಕಾರ್ಯಕ್ಕೆ ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷ ಕುರಿ ಶಿವಮೂರ್ತಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಮನೆ ಬಾಗಿಲಿಗೆ ಸಿದ್ದರಾಮಯ್ಯ ಭಾವಚಿತ್ರ ಕೆತ್ತನೆ ಮಾಡೋದಕ್ಕೆ ಏನು ಪ್ರೇರಣೆ ಅನ್ನೋದರ ಕುರಿತು ದಂಪತಿಯನ್ನ ನಮ್ಮ ಪ್ರತಿನಿಧಿ ಪಾಂಡುರಂಗ ಜಂತ್ಲಿ ಮಾತಾಡಿಸಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಗಳು ಸೇರಿದಂತೆ ಗ್ಯಾರಂಟಿ ಯೋಜನೆಗಳು ಜಾರಿಗೆ ತಂದ ಸಂದರ್ಭದಲ್ಲಿ ಪರ ವಿರೋಧಗಳು ಚರ್ಚೆ ಆಗ್ತಾ ಇವೆ. ಅದರಲ್ಲೂ ಕೂಡ ಏನು ಗೃಹಲಕ್ಷ್ಮಿ ಯೋಜನೆಗಳು ಸೇರಿದಂತೆ ಎಲ್ಲಾ ಯೋಜನೆಗಳು ಜಾರಿಯಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಅನುಕೂಲ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಮಾತುಗಳು ಕೇಳಿ ಬರ್ತಾ ಇವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಫಲಾನುಭವಿಗಳಿದ್ದಾರೆ ಅವರು ತಮ್ಮ ಬಂದಂತ ಹಣದಲ್ಲಿ ಫ್ರೀಜ್ ಆಗಿರ್ಬೋದು, ಬೋರ್ವೆಲ್ ಗಳನ್ನ ಹಾಕ್ಸಿರತಕ್ಕಂಥದ್ದು ಬಹಳಷ್ಟು ಉದಾಹರಣೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಆದ್ರೀಗ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕೆಂಚಮಲ್ಲನಹಳ್ಳಿ ಇರ್ತಕ್ಕಂಥ ಒಂದು ಗ್ರಾಮದಲ್ಲಿ ಮನೆಗೆ ಖುದ್ದು ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನ ಬಿಡಿಸಿ ಒಂದು ಕೃತಜ್ಞತೆ ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಮಹಿಳೆಯರ ಸ್ವಾವಲಂಬನಿ ಬದುಕಿಗಾಗಿ ತಂದಂತ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಆ ಹಣವನ್ನ ಕೂಡಿಟ್ಟು ತಮ್ಮ ಮನೆ ಬಾಗಿಲಿಗೆ ಮುಂಭಾಗಕ್ಕೆ ಸಿದ್ದರಾಮಯ್ಯ ಅವರ ಬೋರ್ಡ್ ಅನ್ನ ಹಾಕ್ಸಿರ್ತಕ್ಕಂತ ಒಂದು ದೃಶ್ಯವನ್ನ ಕಾಣ್ತಾ ಇದ್ದೀವಿ. ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಂತಕ್ಕಂತ ಬೋರ್ಡ್ ಅನ್ನ ಹಾಕಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರನ್ನು ಕೂಡ ಈ ಡೋರ್ ನಲ್ಲಿ ಮುದ್ರಿಸಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ. ಈ ಒಂದು ಕಲೆಯನ್ನ ನೋಡ್ತಾ ಇದ್ರೆ ಬಹಳಷ್ಟು ಪ್ರಮಾಣದಲ್ಲಿ ಅಚ್ಚುಕಟ್ಟಾಗಿ ಒಂದು ಕೆತ್ತನೆಯನ್ನ ಮಾಡಿದ್ದಾರೆ. ಈ ಒಂದು ಕಲೆಗಾರನಿಗೂ ಕೂಡ ಒಂದು ಕೃತಜ್ಞತೆ ಸಲ್ಲಿಸುವಂತ ಕೆಲಸಕ್ಕೆ ಈ ಮನೆಯವರು ಕೂಡ ಮುಂದಾಗಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಎಷ್ಟು ತಿಂಗಳ ಹಣವನ್ನ ಕೂಡಿಟ್ಟಿದ್ದಾರೆ, ಈ ಒಂದು ಡೋರ್ ಮಾಡಿಸ್ಲಿಕ್ಕೆ ಎಷ್ಟು ಹಣವನ್ನ ಖರ್ಚು ಮಾಡಿದ್ದಾರೆ ಅಂತಕ್ಕಂಥದನ್ನ ಈ ಮನೆಯ ಮಾಲೀಕರಾಗಿರ್ತಕ್ಕಂಥ ಜೊತೆಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ತಂದಂತ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಆಗಿರ್ತಕ್ಕಂಥ ನಮ್ಮವ್ರ ಜೊತೆಗಿದ್ದಾರೆ. ಅಮ್ಮ, ಎಷ್ಟು ತಿಂಗಳ ಹಣವನ್ನ ಕೂಡಿಟ್ಟಿದ್ದೀರಿ? ಈ ಡೋರ್ ನ ಮಾಡಿಸ್ಲಿಕ್ಕೆ ಎಷ್ಟು ಹಣ ಖರ್ಚಾಗಿದೆ? 28,000 ಖರ್ಚಾಗಿತ್ತು. 15 ತಿಂಗಳ ದಿವಸ ಹಣ ಕೂಡಿಟ್ಟಿದ್ದೀರಿ. ಏನ್ ಹೇಳ್ತೀರಿ ಸಿದ್ದರಾಮಯ್ಯ ಸರ್? ಈ ಗೃಹಲಕ್ಷ್ಮಿ ಯೋಜನೆ ಜಾರಿ ತಂದಿದ್ದಾರೆ, ತಮಗೆ ಅನುಕೂಲ ಆಗಿದೆ, ಏನ್ ಹೇಳ್ತೀರಿ? ನಮಗೆ ಅನುಕೂಲ ಆಗಿದೆ ಸರ್. ಸಿದ್ದರಾಮಯ್ಯ ಸರ್ ಏನ್ ಹೇಳ್ತೀರಿ? ಕೃತಜ್ಞತೆಗಳು ಹೇಳ್ತೀವಿ ಸರ್. ಡೋರೇ ಮಾಡ್ಬೇಕು ಅಂತ ಅಭಿಮಾನಕ್ಕೆ ಮಾಡಕಂತ ಮಾಡಿದ್ದೀರಿ. ಸೊ ಇದು ಗೃಹಲಕ್ಷ್ಮಿ ಅವರು ಹೇಳ್ತಕ್ಕಂತ ಮತ್ತೆ ಇನ್ನು ಮನೆ ಯಜಮಾನರು ಕೂಡ ಇದ್ದಾರೆ ನಮ್ ಜೊತೆಗೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಸರಿಗ ಈ ಭಾವಚಿತ್ರವನ್ನು ಕೆತ್ತಿಸ್ಲಿಕ್ಕೆ ತಮ್ಮ ಮನಸ್ಸಲ್ಲಿ ಬಂದಿದ್ದು ಹೇಗೆ ಅಂತ, ಯಾಕೆ ಆಗಿದೆ? ಇದು ಕಾಂಗ್ರೆಸ್ ಸರ್ಕಾರದಿಂದ ನನಗೆ ಬಹಳ ಅನುಕೂಲ ಆಗಿದೆ ಸರ್. ಯುವ ನಿಧಿ ಮತ್ತೆ ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಮನೆ ಕೊಡೋದು ಕಾಂಗ್ರೆಸ್ ಸರ್ಕಾರದ ನನಗೆ, ಹಾಗಾಗಿ ನನಗೆ ತುಂಬಾ ಅನುಕೂಲ ಮಾಡಿಕೊಟ್ಟಾರ. ಆಮೇಲೆ ಇದು ರೇಷನ್ ಕೊಡ್ತಾರೆ, ಮನೆ ಕುಟುಂಬಕ್ಕೆ ಕರೆಂಟ್ ಫ್ರೀ ಕೊಟ್ಟಾರೆ, ಶಕ್ತಿ ಯೋಜನೆ ಕೊಟ್ಟಾರೆ. ಇವೆಲ್ಲ ಜನಕ್ಕೆ ಅನುಕೂಲ ಆಗಿದೆ. ವಿರೋಧವಾಗಿರತಕ್ಕಂಥವ್ರಿಗೆ ಅನುಕೂಲ ಇರಲ್ಲ, ನಮಗೆ ಅನುಕೂಲ ಆಗಿದೆ ಸರ್. ಅದು ಅದಕ್ಕಾಗಿ ನಾವು ನೆನಪಿಗಾಗಿ ಒಂದು ಇರ್ಲಿ ಅಂತ ಮಾಡಿಸಿದ್ವಿ. ಅಲ್ಲ ಸರ್, ಸರ್ಕಾರ ಪರವಾಗಿ ಈ ಡೋರ್ ಅನ್ನೇ ಮಾಡಿಸ್ಬೇಕು, ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನೇ ಮಾಡಿಸ್ಬೇಕು ಅಂತ ಯಾಕೆ ತಲೆಯಲ್ಲಿ ಬಂದಿತ್ತು ತಮಗೆ? ತಲೆಯಲ್ಲಿ ಯಾಕೆ ಬಂತಂದ್ರೆ ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಬಹಳ ಜನ ಬಡವರಿಗೆ ಅನುಕೂಲ ಮಾಡ್ಯಾರ. ಹಸಿವು ಮುಕ್ತ ಕರ್ನಾಟಕ ಆಗಿದೆ, ಅದಕ್ಕೋಸ್ಕರ ಇರ್ಲಿ ನೆನಪಿಗೆ ಅಂತ ಮಾಡ್ತೀನಿ. ನಿಮ್ಮ ಹೆಸರು ಸರ್? ತಿಪ್ಪೇಸ್ವಾಮಿ KM ಅಂತ ಕೆತ್ತನೆ ಮಾಡಿದ್ರೆ ಕೇಗುಂದಿ ತಿರುಗೇಶನ್. ಸೊ ಇದು ಮನೆ ಮಾಲೀಕರು ಹೇಳ್ತಕ್ಕಂಥ ಮಾತು. ಇನ್ನು ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರು ಕುರಿ ಶಿವಮೂರ್ತಿ ಅವರು ನಮ್ಮ ಜೊತೆಗೆ ಅವ್ರು ಮಾತಾಡ್ತೀನಿ. ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ತಲುಪಿಸ್ತಕ್ಕಂಥ ಮಹತ್ವದ ಜವಾಬ್ದಾರಿ ಅವ್ರ ಮೇಲಿದೆ. ಹಾಗಾಗಿ ಅವ್ರನ್ನ ಕೇಳೋಣ ಏನ್ ಹೇಳ್ತಾರೆ ಅಂತೇಳಿ. ಸರಿಗ ತಾವು ಜಿಲ್ಲಾಧ್ಯಕ್ಷರಾಗಿದ್ದೀರಿ, ಇಂತ ಒಂದು ಒಳ್ಳೆಯ ಕಾರ್ಯಕ್ಕೆ ತಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಅಂತ ಅನ್ಕೊಂತಿದ್ದೀನಿ. ಜೊತೆಗೆ ಈ ಒಂದು ಯೋಜನೆ ಇಷ್ಟೊಂದು ಯಶಸ್ವಿ ಕಾಣ್ಲಿಕ್ಕೆ ಕಾರಣ ಇರ್ತಕ್ಕಂಥವ್ರಿಗೆ ತಾವೇನ್ ಹೇಳ್ತೀರಿ ಅಂತ ಸರ್? ವಿಶೇಷವಾಗಿ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಮಹಿಳಾ ಸಬಲೀಕರಣಕ್ಕೋಸ್ಕರ ಮಹಿಳೆಯರು ಸ್ವಾವಲಂಬಿ ಜೀವನವನ್ನು ನಡೆಸಲಿ ಅಂತೇಳಿ ಅನೇಕ ಜನಪ್ರಿಯ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಪಂಚ ಗ್ಯಾರಂಟಿ ಯೋಜನೆಗಳು ಮಹಿಳಾ ಸ್ವಾವಲಂಬೀಕರಣಕ್ಕೋಸ್ಕರನೇ ಜಾರಿಯಾಗಿವೆ. ಇವತ್ತು ಗೃಹಲಕ್ಷ್ಮಿ ಹಣದಿಂದ ಬಂದಿರತಕ್ಕಂಥ ಹಣದಿಂದ ತಿಪ್ಪೇಸ್ವಾಮಿ ಅವ್ರ ಕುಟುಂಬ ಇವತ್ತು ಸುಮಾರು 15 ತಿಂಗಳ ಹಣವನ್ನ ಕೂಡಿಟ್ಟು 30,000 ರೂಪಾಯಿ ವೆಚ್ಚದಲ್ಲಿ ಇವತ್ತು ಅವರ ಮನೆಯ ತಲಬಾಗಿಲಿಗೆ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಭಾವಚಿತ್ರವನ್ನ ಅಳವಡಿಸುವುದರ ಮುಖಾಂತರ ಈ ನಾಡಿಗೆ ನೀಡಿರ್ತಕ್ಕಂಥ ಎಲ್ಲ ಯೋಜನೆಗಳ ನೆನಪಾಗಿ ಅವರು ಕೂಡ ಇವತ್ತು
ಅವರ ಮನೆಗೆ ಭಾವಚಿತ್ರವನ್ನ ಅಳವಡಿಸುವ ಮುಖಾಂತರ ಅವರ ಮನದ ಒಂದು ಅಭಿಮಾನವನ್ನ, ಅವರ ಕೃತಜ್ಞತಾ ಭಾವನೆಯನ್ನ ಇವತ್ತು ತೋರಿಸಿದ್ದಾರೆ. ಹಾಗೇನೆ ಇವತ್ತು ಈ ಭಾಗದ ಇವತ್ತಿನ ಡಿಜಿಟಲ್ ಯುಗದಲ್ಲಿ ವಿಶೇಷವಾಗಿ ಗ್ರಾಮೀಣ ಒಬ್ಬ ಚಿತ್ರಕಲಾವಿದ, ಒಬ್ಬ ಕಾರ್ಪೆಂಟರ್ ಕೂಡ, ಈ ಊರಿನ ಕಾರ್ಪೆಂಟರ್ ಕೂಡ ಇವತ್ತು ಅತಿ ಸುಂದರವಾಗಿ ಆ ಒಂದು ಭಾವಚಿತ್ರವನ್ನ ಕೆತ್ತುವುದ್ರ ಮುಖಾಂತರ ಆ ಶಿಲ್ಪಿನ ಕೂಡ ಇವತ್ತು ಅವರು ಕರ್ನಾಟಕ ರಾಜ್ಯಕ್ಕೆ ಪರಿಚಯಿಸುವ ನಿಟ್ಟಿನಲ್ಲಿ ಕಾರಣೀಕರ್ತರಾಗಿದ್ದಾರೆ. ನಿಜಕ್ಕೂ ಕೂಡ ತಿಪ್ಪೇಸ್ವಾಮಿ ಅವರ ಕುಟುಂಬಕ್ಕೆ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸರ್, ಈಗ ಸಿದ್ದರಾಮಯ್ಯ ಅಂದ ತಕ್ಷಣ ದೊಡ್ಡ ಪ್ರಮಾಣ ಅಭಿಮಾನಿ ಬಳಗ ಇದೆ. ತಾವು ಕೂಡ ಜಿಲ್ಲಾಧ್ಯಕ್ಷರಾಗಿ ಈ ಗ್ಯಾರಂಟಿ ಯೋಜನೆಗಳನ್ನ ಇನ್ನಷ್ಟು ಜನರಿಗೆ ಮನ ಮುಟ್ಟುವಂತ ಕೆಲಸದಲ್ಲಿ ಯಾವ ನಿಟ್ಟಿನಲ್ಲಿ ಯೋಜನೆಗಳನ್ನ ಹಾಕೊಂಡಿದ್ದೀರಿ ಅಂತ? ಈಗಾಗಲೇ ನಾವು ಜಿಲ್ಲಾ ಮಟ್ಟದಲ್ಲಿ ಸಮಿತಿಗಳನ್ನ ರಚಿಸುವುದ್ರ ಮುಖಾಂತರ, ತಾಲೂಕು ಮಟ್ಟದಲ್ಲಿ ಪ್ರಾಧಿಕಾರದ ಸಮಿತಿಗಳನ್ನ ರಚಿಸುವುದ್ರ ಮುಖಾಂತರ, ಅಲ್ಲಿ ಒಬ್ಬ ಅಧ್ಯಕ್ಷರು ಮತ್ತು 15 ಜನಗಳ ಸದಸ್ಯರುಗಳ ಒಂದು ತಂಡವನ್ನ ರಚಿಸುವುದ್ರ ಮುಖಾಂತರ ಆ ತಂಡಗಳ ಕೆಲಸ ಗ್ಯಾರಂಟಿ ನಡೆ ಗ್ರಾಮ ಪಂಚಾಯತಿಗಳ ಕಡೆ ಅನ್ನುವ ನಿಟ್ಟಿನಲ್ಲಿ ಸತತವಾಗಿ ಪ್ರತಿಯೊಂದು ಸಮಿತಿ ಕೂಡ ಇವತ್ತು ತಾಲೂಕಿನ ಎಲ್ಲಾ ಹಳ್ಳಿಗಳನ್ನ ಭೇಟಿ ಮಾಡೋದ್ರ ಮುಖಾಂತರ ಕರ್ನಾಟಕ ಘನ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬರಿಗೂ ಯಶಸ್ವಿಯಾಗಿ ಮುಟ್ಟಿಸುವ ನಿಟ್ಟಿನಲ್ಲಿ ನಮ್ಮ ಸಮಿತಿಗಳು ಕೂಡ ಇವತ್ತು ಕೆಲಸ ಮಾಡ್ತಾ ಇದೆ. ಸೊ ಇದಿಷ್ಟು ಗ್ಯಾರಂಟಿ ಅಭಿವೃದ್ಧಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕುರಿ ಶಿವಮೂರ್ತಿ ಅವರು ಹೇಳ್ತಕ್ಕಂಥ ಮತ್ತು ಏನು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಕೂಡಿಟ್ಟು ಮನೆ ತೊಲಬಾಗಿಲಿಗೆ ಡೋರನ್ನ ಅಳವಡಿಸಿದ್ದಾರೆ. ಇದು ಒಂದು ಮಹತ್ವದ ಕಾರ್ಯ ಅಂತಕ್ಕಂಥ ಮಾತನ್ನ ಮಣಿಯವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಅಧಿಕಾರ ಇವತ್ತು ಇರುತ್ತೆ, ಹೋಗುತ್ತೆ, ಆದ್ರೆ ನಾಳೆ ಶಾಶ್ವತವಾಗಿ ಈ ಮನೆಯ ಮಾಲೀಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಉಳಿತಾರೆ ಅಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ಈ ಒಂದು ಮನೆ ಬಾಗಿಲಿಗೆ ಏನು ಡೋರನ್ನ ಮಾಡಿಸಿರ್ತಕ್ಕಂಥದ್ದು. ಪಾಂಡುರಂಗನ್ ಜೊತೆ ಪಬ್ಲಿಕ್ ನ್ಯೂಸ್ ವಿಜಯನಗರ.